ಹಾಂ ಸರ್, ಓಕೆ. ಪ್ರಕೃತಿ ಹೆಚ್ಚಾಗಿ ನಮಗೆ ಖುಷಿ ಕೊಡಲಿಕ್ಕೆ ಬೇಕಂಬಷ್ಟು ಅವಕಾಶಗಳನ್ನು ಕೊಡುತ್ತೆ. ಜನವರಿ 3ನೇ ತಾರೀಕು ಒಂದು ಸುಸಂದರ್ಭ ಏನಂದರೆ ಹುಣ್ಣಿಮೆ ಒಟ್ಟಿಗೆ ಸೂಪರ್ ಮೂನ್ನಲ್ಲಿ ಚಂದ್ರ 14% ದೊಡ್ಡದಾಗಿ ಸುಮಾರು 25% ಹೆಚ್ಚು ಬೆಳಕಿಂಗಳ ಎಂಜಾಯ್ ಮಾಡಲಿಕ್ಕೆ ಬೇಕೆಂಬಷ್ಟು ಅವಕಾಶ ಕೊಡ್ತಾನೆ. 2026ರ ಪ್ರಥಮ ಸೂಪರ್ ಮೂನ್ ಪ್ರಾರಂಭದಲ್ಲೇ ಬಂದುಬಿಟ್ಟಿದೆ. ಇದೇ ದಿವಸ ಈ ಭೂಮಿ ಇದೆಯಲ್ಲ, ಸೂರ್ಯನ ಸುತ್ತುತ್ತಿರುವಂತಹ ಭೂಮಿ ಇದೆಯಲ್ಲ, ಅದರ ದೀರ್ಘವೃತ್ತಾಕಾರದ ಪರಿಧಿಯಲ್ಲಿ 2 ದಿವಸ, ಒಂದು ದಿವಸ ಹತ್ತಿರ, ಒಂದು ದಿವಸ ದೂರದಲ್ಲಿರುತ್ತೆ. ಜನವರಿ 3 ಭೂಮಿ ಸೂರ್ಯನಿಗೆ ಪೆರಿಜಿ ಅಂತ ಕರಿತೇವೆ, ಸಮೀಪದ ದೂರ. ಸರಾಸರಿ ದೂರ 15 ಕೋಟಿ ಆದರೂ ಜನವರಿ 3ನೇ ತಾರೀಕು 14.7 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರ್ತಾನೆ. ಸುಮಾರು 30 ಲಕ್ಷ ಕಿಲೋಮೀಟರ್ ಹತ್ತಿರ ಬಂದಿರ್ತಾನೆ ಭೂಮಿಗೆ ಸೂರ್ಯ. ಅದೇ ಜುಲೈ 6ನೇ ತಾರೀಕು ಅಪೋಜಿ ಅಂತ ದೂರದು, ಅದೆಷ್ಟು 15.2 ಕೋಟಿ. ಹೀಗಾಗತ್ತೆ. ಜನವರಿ 3ನೇ ತಾರೀಕು ಸೂರ್ಯನೂ ದೊಡ್ಡದಾಗಿ ಕಾಣ್ತಾನೆ. ಸೂರ್ಯಾಸ್ತದಲ್ಲಿ ಭಾರಿ ಖುಷಿ ಪಡ್ಬೋದು. ದೊಡ್ಡ ಸೂರ್ಯ, ಕೆಂಬಣ್ಣದ ಸೂರ್ಯನ ನೋಡಿ ಎಂಜಾಯ್ ಮಾಡ್ಬೋದು. ಹಾಗೆಯೇ ಪೂರ್ವದಲ್ಲಿ ಅದೇ ದಿವಸ ಹುಣ್ಣಿಮೆ, ಅದರೊಟ್ಟಿಗೆ ಸೂಪರ್ ಮೂನ್, ಚಂದ್ರನು ನಾನು ದೊಡ್ಡದಾಗಿದ್ದೇನೆ. ಇಬ್ಬರು ದೊಡ್ಡದಾಗಿ ಕಾಣುವಂತಹ ಸಂಭ್ರಮದ ಕ್ಷಣ ಜನವರಿ 3ನೇ ತಾರೀಕು ನೋಡಿ ಆನಂದಿಸಬೇಕು. ಪ್ರಕೃತಿ ಕೊಡುವ ಅವಕಾಶದಲ್ಲಿ ಮನಸ್ಸನ್ನು ರಿಲ್ಯಾಕ್ಸ್ ಆಗಲಿಕ್ಕೆ ಬೇಕೆಂಬಷ್ಟು ಅವಕಾಶ ಪ್ರಕೃತಿ ಕೊಡ್ತಾ ಇರುತ್ತೆ. ನನಗನ್ಸುತ್ತೆ ಸೂರ್ಯಾಸ್ತದ ಹೊಟ್ಟಿಗೆ ಸನ್ಸೆಟ್ಟಿನ ಸೂರ್ಯಾಸ್ತ ನೋಡ್ತಾ, ಚಂದ್ರೋದಯ ನೋಡ್ತಾ ತುಂಬ ಖುಷಿ ಪಡಬಹುದು. ಖುಷಿ ಪಡಿ. ದೇಶದಲ್ಲಿ ಯಾವ ಭಾಗಕ್ಕೆ ಅಂತ ಉಂಟಾ? ಏನಿಲ್ಲ, ಇದು ನಾಳೆ ಇದು ಯಾವ ಭಾಗಕ್ಕೆ ಅಂತ ಏನಿಲ್ಲ, ಎಲ್ಲಿ ಎಂಜಾಯ್ ಮಾಡ್ಬೋದು. ಏನಂದರೆ ನಾವು ನಿಂತು ನೋಡುಗನಿದ್ದಾನಲ್ಲ, ಅವನು ಸ್ವಲ್ಪ ಎತ್ತರದಲ್ಲಿ ನಿಂತು ಎರಡೂ ದಿಗಂತಗಳು, ಪೂರ್ವ ಪಶ್ಚಿಮ ದಿಗಂತಗಳು ಕಾಣುವ ಸ್ಥಳದಲ್ಲಿ ನಿಂತ್ಕೊಂಡ್ರೆ ತುಂಬ ಖುಷಿ ಪಡ್ಬೋದು. ನೋಡಿ ಆನಂದಿಸಬೇಕಷ್ಟೇ. ಪ್ರಕೃತಿಯ ಕೊಟ್ಟ ಅವಕಾಶವನ್ನು ಸದ್ವಿನಿಯೋಗಪಟ್ಟು ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸಬೇಕು, ನಮ್ಮ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಬೇಕಷ್ಟೇ. ಎಂಜಾಯ್ ಮಾಡಿ. ಇಟ್ಸ್ ಎ ಸೂಪರ್ ಮೂನ್ ಅಲಾಂಗ್ ವಿತ್ ಸೂರ್ಯ ಪೆರೇಜಿಗೆ ಬರುವಂಥ ಅದ್ಭುತ ದಿವಸ ಜನವರಿ 3. ಸೂಪರ್ ಸನ್. ಅದು ಸೂಪರ್ ಸನ್ ಅಂತ ಕರಿಬೋದಾ ಅಂತ ಅನಿಸುತ್ತೆ ನನಗೆ. ನಾವು ಸೂಪರ್ ಸನ್ ಅಂತ ಹೇಳ್ಬೋದು, ಸೂಪರ್ ಸನ್, ಸೂಪರ್ ಮೂನ್ ಎರಡೂ ಹೇಳ್ಬೋದು. ಯಾಕಂದರೆ ಅವನು ಪೆರೇಜಿಗೆ ಬಂದಿರ್ತಾನೆ, ಸೂಪರ್ ಸನ್ ಅಂತ ಹೇಳ್ಬೋದು.